ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಟ್ರಾವೆಲರ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಎಲ್ಲಕ್ಕಪ್ಪ ಹೊರಟಿದ್ದೀನಿ ಅಂದರೆ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲರಿಗೂ ತಿಳಿಯುತ್ತೆ ಸ್ನೇಹಿತರೆ. ಪಿಕಪ್ಗೆ ಅಂತ ಹೋಗ್ತಾಯಿದ್ದೀನಿ. ಬಂದಿದ್ದ ತಕ್ಷಣ ಎಲ್ಲ ಬಾಳೆಕಂದೆಲ್ಲ ಇಟ್ಕೊಂಬಿಟ್ಟು ರಪ್ಪನ್ನ ಕಟ್ಟಾಕ್ಬಿಟ್ರು. ಏನು ರೀ ಇವತ್ತು ಈ ಸ್ಪೆಷಲ್ಲು ಅಂತ ಅಂದಿದ್ದಕ್ಕೆ ಸಿಂಪಲಾಗಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಪೂಜೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಪೂಜೆ ಎಲ್ಲ ಮಾಡೋದು ಸ್ನೇಹಿತರೆ. ಪೂಜೆ ಮುಗಿಸ್ಕೊಂಡು ಎಲ್ಲ ಟಕ ಅಂತ ಹೇಳಿ ಹತ್ತೇ ಬಿಟ್ಟರು. ಹತ್ತಿದ್ದಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಬರಲಿ ಅಂತ ಹೇಳಿ ನಾನು ಹಾಗೆ ಆಚೆ ನಿಂತ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಕರ್ಪೂರ ಅದೆಲ್ಲ ಹಾರಲಿ ಅಂತ ಹೇಳ್ಬಿಟ್ಟು ಹಾಗೆ ಕಾಯ್ಕೊಂಡು ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ದೆ ಸ್ನೇಹಿತರೆ. ಸೀದಾ ಎಲ್ಲಿಗಪ್ಪ ಅಂದರೆ ರಾಯರ ಸನ್ನಿಧಿಗೆ. ಈಗ ಆಲ್ರೆಡಿ ನೈಟು 11 ಗಂಟೆ ಆಗಿಬಿಟ್ಟಿದೆ ಸ್ನೇಹಿತರೆ. ಬೆಳಗ್ಗೆಗೆ ಹೋಗೋದು ಅಂತೇಳಿ ಗೊತ್ತಾಗಿದೆ. ನೈಟೆಲ್ಲ ಟ್ರಾವೆಲ್ ಮಾಡಬೇಕು, ಡ್ರೈವ್ ಮಾಡಬೇಕು. ಹಾಗಾಗಿ ನಮ್ಮ ಹುಡುಗನ ಮುಂದೆ ಹೋಗ್ತಿದ್ದ ಸಡನ್ನಾಗಿ. ಅವನು ನೋಡ್ಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡು ಹಾಗೆ ಫೋನ್ ಕಾಲಲ್ಲಿ ಮಾತಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಯಾಕಂದರೆ ಅವ್ರಿಗೂ ನಿದ್ದೆ ಬರಬಾರ್ದು, ನಮಗೂ ನಿದ್ದೆ ಬರಬಾರ್ದಲ್ವ. ಹಾಗಾಗಿ ಮಾತಾಡ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾಯಿದ್ವಿ. ಬಳ್ಳಾರಿ ಬರೋಷ್ಟರೊಳಗೆ ಆಲ್ರೆಡಿ 3 ಗಂಟೆ ಏನೋ ಆಗ್ಬಿಟ್ಟಿದೆ. ಇನ್ನೇನು ಇಲ್ಲಿಂದ ಮತ್ತೆ 2 ಅವರ್ಸು. ಬಳ್ಳಾರಿ ನೋಡಿದ್ರೆ ಹೈಫೈಯಾಗಿ ಕಾಣಿಸುತ್ತೆ. ಬಳ್ಳಾರಿ ಮುಗಿಸ್ಕೊಂಡು ಮುಂದೆ ಹತ್ರ ಬರ್ತಿದ್ದಂಗೆ ಆಲ್ರೆಡಿ 5:15 ಆಗ್ತಾ ಬಂದಿದೆ. ಬೆಳಕು ನೋಡಿ. ಬೆಳಗ್ಗೆ ಆಗ್ತಾ ಬಂತು ಮಂತ್ರಾಲಯ ಹತ್ರ ಬರೋಷ್ಟರೊಳಗೆ. ಕೊನೆಗೂ 5:15 5:45 ಮಂತ್ರಾಲಯ ಬಂದು ರೀಚ್ ಆಯಿತು ಸ್ನೇಹಿತರೆ. ಶನಿವಾರ ಬೇರೆ ಸಿಕ್ಕಾಪಟ್ಟೆ ಜನ. ಎಲ್ಲಿಂದ ಬರ್ತಾರಪ್ಪ ಜನಗಳು. ಶನಿವಾರ ಭಾನುವಾರ ಅಂತ ಅಂದ್ಬಿಟ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದೇ ಇರ್ತಾರೆ ಯಾವಾಗ್ಲೂ. ಅವ್ರನ್ನೆಲ್ಲ ಡ್ರಾಪ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನದಿ ಹತ್ರ ಹೋಗಿ ಹಾಗೆ ಒಂದು ವೀಡಿಯೋ ಮಾಡ್ಕೊಂಬರೋಣ ಅಂತ ಬಂದೆ. ನೋಡೋರು ಇಲ್ಲೂ ಜನ ಸಿಕ್ಕಾಪಟ್ಟೆ ಇದ್ದಾರೆ. ಆಮೇಲೆ ನದಿ ಎಲ್ಲ ಮುಗಿಸ್ಕೊಂಡು ಅವರು ಸೀದಾ ಪಾರ್ಕಿಂಗಿಗೆ ಬಂದುಬಿಟ್ಟು ದರ್ಶನ ಮುಗಿಸ್ಕೊಂಡು ಅಂತೇಳಿ ಮತ್ತೆ ನಾನು ಅಲ್ಲಿಂದ ಗಾಡಿ ಎತ್ಕೊಂಡು ಪಾರ್ಕಿಂಗ್ ಕಡೆ ಹೋಗ್ತಾಯಿದ್ದೀನಿ. ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಆಗ್ಬಿಟ್ಟಿದ್ದಾರೆ. ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಮುಂದೆ ಹೋಗ್ತಾ ಹೆವಿ ಕ್ರೌಡ್ ಆಗಿಬಿಟ್ಟಿದೆ. ಶನಿವಾರ ಅಂತೂ ಬಿಸಿಲು ಬೇರೆ ಬೆಳಗ್ಗೆನೇ ಹಾಕೊಂಡು ಗುಮ್ತಾ ಇದೆ. ನೋಡಿ ಎಷ್ಟು ಜನ ಇದ್ದಾರೆ ಈಗಲೇ ಅಂತ. ಬೆಳಗ್ಗೆನೇ ಇನ್ನೂ 7 ಗಂಟೆನೋ 7:15 ಆಗಿದೆ. ಆಲ್ರೆಡಿ ಇಷ್ಟೊಂದು ಜನ ಇದ್ದಾರೆ. ಇನ್ನು ಮಧ್ಯಾಹ್ನಕ್ಕೆ ಇನ್ನು ಎಷ್ಟು ಜನ ಆಗ್ತಾರೆ ಗೊತ್ತಿಲ್ಲ. ಮತ್ತು ಅಲ್ಲಿಂದ ಅವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮೊದಲೇ ಅಂತೇಳಿ ನಾನು ಆಚೆ ಟಿಫನ್ ತಿನ್ಕೊಂಡು ವೆಯ್ಟ್ ಮಾಡ್ಕೊಂಡಿದ್ದೆ. ಅಷ್ಟರೊಳಗೆ ಬಂದರು. ಮತ್ತೆ ಅವ್ರನ್ನ ಪಿಕಪ್ ಮಾಡಿಕೊಂಡು ಪಂಚಮುಖಿ ಬಿಚ್ಚಾಲೆ ಬಂದರು ಅಂತ ಹೇಳಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಪಂಚಮುಖಿ ಬಿಚ್ಚಾಲೆ ಎಲ್ಲ ತೋರಿಸ್ಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಹೊರಟಿದ್ದು ಸ್ನೇಹಿತರೆ. ಆಲ್ರೆಡಿ ಸಂಜೆ 4 ಗಂಟೆ ಆಗಿಬಿಟ್ಟಿದೆ. ಮತ್ತೆ ಮಂತ್ರಾಲಯ ಎಂಟ್ರಿ ಆಗಿ ಅಲ್ಲಿಂದನೇ ಹೊರಟ್ವಿ. ಬಿಕಾಸ್ ಬೇರೆ ರೋಡಿಂದ ಎಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಹೈವೇಯಿಂದನೇ ಹೋಗ್ತಾಯಿದ್ದೀನಿ. ಅಷ್ಟರೊಳಗೆ ಆಲ್ರೆಡಿ ಸಂಜೆ 4:15 5 ಗಂಟೆ ಆಗ್ತಾ ಬಂದಿದೆ. ಸೂರ್ಯ ನೋಡಿ ಮುಳುಗ್ತಾ ಇದ್ದಾನೆ. ವ್ಯೂ ಮಾತ್ರ ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ಬಿಸಿಲು ಶೆಕೆ ನೋಡಿ, ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಮಳೆನಲ್ಲಿ ಡ್ರೈವ್ ಮಾಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಆದರೆ ನಮ್ಮ ಸೈಡ್ ಮಾತ್ರ ಕರ್ನಾಟಕದಲ್ಲಿ, ಈ ಆಂಧ್ರ ತಮಿಳ್ನಾಡಲ್ಲೆಲ್ಲ ಚೆನ್ನಾಗಿರೋದಿಲ್ಲ. ಹಾಗೆ ಬಂದು ನಮ್ಮ ಸ್ಟೇಟಲ್ಲಿ ಮತ್ತೆ ಡೀಸೆಲ್ ಹಾಕಿಸ್ಕೊಂಡು ಮತ್ತೆ ಅಲ್ಲಿಂದ ಚಳ್ಳಕೆರೆಗೆ ಬಂದು ಸೀದಾ ಮನೆ ಕಡೆ ಹೊರಟಿರೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲೋಗ್ತೀನಿ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.